ಸಂಬಂಧಿಕರ ಮಧ್ಯೆ ಸಮರಕ್ಕೆ ಕಾರಣ ಆಯಿತು ಮಂಡ್ಯದ ರಾಜಕೀಯ. ಸಚಿವ ಡಿಸಿ ತಮ್ಮಣ್ಣ ವಿರುದ್ಧ ಅಂಬಿ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಎಲ್ಲರೂ ಸಂಬಂಧಿಕರು ಅಂತ ತಮ್ಮಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಅಂಬಿ ಅಣ್ಣನ ಮಗ ಅಮರ್, ಪತ್ನಿ ವಸಂತ, ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಮತ್ತು ಅಂಬರೀಶ್ ಸಂಬಂಧಿಕರು ಇಬ್ರು ನಾಯಕರು ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆ ಗ್ರಾಮದವರು. ಈಗ ಆಕ್ರೋಶ ಭುಗಿಲೆದ್ದಿದೆ ಇವರ ಮಧ್ಯೆ. ಒಂದಷ್ಟು ಜನ ಜೆಡಿಎಸ್ ಕ್ಯಾಂಪ್, ಒಂದಷ್ಟು ಜನ ಸುಮಲತಾ ಅವರ ಕ್ಯಾಂಪ್. ಹೀಗಾಗಿ ಪರಸ್ಪರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ವಯಸ್ಸಾಯಿತು, ಸ್ವಲ್ಪ ತಾಳ್ಮೆಯಿಂದ ಮಾತನಾಡಬೇಕು. ತಂದೆ ಸಮಾನರಾದವರು ಇಷ್ಟು ಕೀಳಾಗಿ ಮಾತನಾಡ್ತೀರಾ, ಈ ರೀತಿ ಮಾತನಾಡ್ತೀರಾ ಅಂತ ನಾವು ಅನ್ಕೊಂಡಿರಲಿಲ್ಲ. ಸುಮಕ್ಕ ನಿಮ್ಮ ಮಗಳ ಸಮಾನ, ತಪ್ಪು ಮಾಡಿದ್ರೆ ತಿದ್ದಿ ಹೇಳಬೇಕಾಗಿತ್ತು. ಅಪ್ಪನೇ ಮಗಳ ಬಗ್ಗೆ ಮಾತನಾಡಿದ್ರೆ ಕ್ಷಮೆ ಕೇಳಿದ್ರು ನೋವು ಮರೆಯೋಕ್ಕಾಗಲ್ಲ ಅಂತ ಟೀಕೆಯನ್ನು ಮಾಡಲಾಗಿದೆ. ಎಷ್ಟು ಜನ ಸಚಿವರ ಮನೆಯಲ್ಲಿ ಅವರ ಹೆಂಡತಿಯರು ನೀರು ಊಟವನ್ನ ಕೊಡ್ತಾರೆ? ಸಂಬಂಧ ಬೇರೆ ಪಕ್ಷ ಬೇರೆ ಅನ್ನೋದನ್ನ ಫಸ್ಟ್ ತಿಳಿಯಿರಿ ಅಂತ ವಸಂತ ಡಿಸಿ ತಮ್ಮಣ್ಣ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಮಂಡ್ಯದ ರಣಕಣ ಬಹುಶಃ ಈ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಕುತೂಹಲದ ಕೇಂದ್ರ ಬಿಂದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂತಹ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ. ಇನ್ನು ಚುನಾವಣಾ ದಿನಾಂಕವೇ ಪ್ರಕಟ ಆಗಿಲ್ಲ, ಅಷ್ಟರಲ್ಲಿ ಮಂಡ್ಯದ ರಣಕಣ ಧಗಧಗಿಸ್ತಾ ಇದೆ. ಅಂಬರೀಷ್ ಅನ್ನ ಸಚಿವ ಸ್ಥಾನ ಕೊಡಬೇಕು, ನಿಮ್ಗೆಲ್ಲ ಗ್ರ್ಯಾಂಟ್ ಕೊಡೋಕೆ, ನಿಮ್ಗೆಲ್ಲ ಆ ಊರಿಗೆ, ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ, ಮಳವಳ್ಳಿಗೆ ಅನುದಾನ ಕೊಡೋಕೆ ಅವ್ರಿಗೆಲ್ಲ ದುಡ್ಡು ಪೇಡ್ ಮಾಡೋಕೆ ಈಗ ಮಿನಿಸ್ಟರ್ ಬೇಡ ಅಂತ ಕೊಟ್ಟರು. ಅದಕ್ಕೆ ಉದಾಹರಣೆ ಏನೂ ಇಲ್ಲ. ತಮ್ಮಣ್ಣವರು, ತಮ್ಮಣ್ಣನ ಮಗ, ತಮ್ಮಣ್ಣನ ಸೊಸೆ ಪ್ರೆಸ್ಟೀಜ್ ಪ್ಯಾಟ್ಗೆ ಹೋಗಿ ಗೊಪ್ಪೆ ಕೊಟ್ಟು ಅವ್ರಿಗೆ ಕಂಗ್ರಾಜಿಯಲ್ಲಿ ಬಂದರು. ಅದೇ ಒಂದು ಉದಾಹರಣೆ. ಅಂಬರೀಷ್ ಅಣ್ಣ ಹೋಗಿಲ್ಲ, ಇವ್ರು ಹೋದ್ರು. ಇವತ್ತು ನೀರು ಕೊಟ್ಟಿಲ್ಲ ಅಂದ್ರೆ ಅವರು ನೀರು ಕೊಡದೇ ಹೋಟ್ಲಿಂದ ಕಳಿಸ್ಬಿಟ್ರ, ಊಟ ಕೊಡದೇ ಕಳಿಸ್ಬಿಟ್ರ. ಇವನ್ನೆಲ್ಲ ಮಾತಾಡಬೇಕು ಅಂದ್ರೆ ನಮ್ಮ ಸಾಹೇಬ್ರಿಗೆ ವಯಸ್ಸಾಯಿತು, ತಾಳ್ಮೆಯಿಂದ ಮಾತಾಡಬೇಕು. ನಾವು ಸಂಬಂಧಿಕರು, ಸಂಬಂಧನ ಉಳಿಸ್ಕೋಬೇಕು. ಪಕ್ಷ ಇವತ್ತು ಇರುತ್ತೆ ಹೋಗುತ್ತೆ, ಗೆಲ್ತೀವಿ ಸೋಲ್ತೀವಿ, ಅದಲ್ಲ. ನಮ್ಮ ಸಂಬಂಧತನ ಉಳಿಸ್ಕೋಬೇಕು. ಇವತ್ತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಲಾಲಿ ಪಾಳ್ಯ. ರವಿ, ಮಂಡ್ಯದ ರಾಜಕೀಯ ಚುನಾವಣಾ ದಿನಾಂಕ ಪ್ರಕಟ ಆಗೋಕ್ಕಿಂತ ಮುಂಚೆನೆ ಧಗಧಗಿಸ್ತಾ ಇದೆ, ಕಂಪ್ಲೀಟ್ ಆಗಿ ಹೊತ್ತಿ ಉರಿತಾ ಇದೆ ರಾಜಕೀಯ ಕಣ. ಈಗ ನೋಡಿದ್ರೆ ಅಲ್ಲಿ ಕುಟುಂಬದ ಎರಡು ಬಣ ಏನಾಗಿ ಹೋಗಿದೆ. ಈಗ JDS ಒಂದು ಕ್ಯಾಂಪ್, ಮತ್ತೊಂದು ಕ್ಯಾಂಪ್ ಸುಮಲತಾ ಅವರ ಕ್ಯಾಂಪ್. ಇವರಿಬ್ಬರ ಮಧ್ಯೆ ಕೂಡ ಪರಸ್ಪರ ವಾಕ್ಪ್ರಹಾರ ಈಗ ಶುರುವಾಗಿದೆ. ರವಿ, ಅಮರ್ ಪ್ರಸಾದ್, ಮಂಡ್ಯದಲ್ಲಿ ಈಗಾಗಲೇ ಆ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ JDS ವರ್ಸಸ್ ಅಂಬರೀಶ್ ಫ್ಯಾನ್ ಒಂದ್ ಕಡೆ ಆದ್ರೆ, ಇನ್ನ ಅಂಬರೀಶ್ ಅಲ್ಲ JDS ನಲ್ಲಿ ಅಂದ್ರೆ ಅಂಬರೀಶ್ ಮತ್ತೆ ಡಿಸಿ ತಮ್ಮಣ್ಣ ಅವ್ರಿಗೆ ಫ್ಯಾನ್ ನಡುವೆ ಇದಾಗಿದೆ ಅಂತ ಹೇಳ್ಬೋದು, ತಿಕ್ಕಾಟ ಶುರು ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಂಬರೀಶ್ ಮತ್ತೆ ಡಿಸಿ ತಮ್ಮಣ್ಣ ಸಚಿವ ಇಬ್ರು ಕೂಡ ಒಂದೇ ಊರಿನವರು, ಮದ್ದೂರು ತಾಲೂಕು ದೊಡ್ಡರಸಿನಕೆರೆ ಗ್ರಾಮದವರಾಗಿದ್ದಾರೆ. ನಿನ್ನೆ ಡಿಸಿ ತಮ್ಮಣ್ಣ ಅವರು ಸುಮಲತಾ ಅವ್ರನ್ನ ಕುರಿತು ಒಂದ್ ಮಾತು ಹೇಳಿದ್ರು. ಅಂದ್ರೆ ನಾವು ಬೆಂಗಳೂರು ಹೋದಂತ ಟೈಮ್ನಲ್ಲಿ ಸುಮಲತಾ ಅವರು ಯಾರನ್ನಾದ್ರೂ ಕರೆದಿ ಮಾತಾಡ್ಸಿದಾರ, ಅವ್ರ ಕಷ್ಟ ಸುಖ ವಿಚಾರಿಸಿದಾರ, ಕುಡಿಲಿಕ್ಕೆ ಒಂದು ಲೋಟ ನೀರು ಕೊಟ್ಟಿದ್ದಾರ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಮಾತಿಗೆ ಇವತ್ತು ಕೆಲವು ಅಂಬರೀಶ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಡಿಸಿ ತಮ್ಮಣ್ಣ ಅವರು, ಅವ್ರ ಮಗ ಮತ್ತೆ ಅವರ ಸೊಸೆ ಜೊತೆನಲ್ಲಿ ಅಂಬರೀಶ್ ಅವ್ರ ಮನೆಗೆ ಹೋಗಿ ಅವ್ರು ಅಂಬರೀಶ್ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿ ಇರ್ತಕ್ಕಂಥ ಫೋಟೋನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿ ಹಾಕಿದ್ದಾರೆ. ಅಲ್ಲಿ ಯಾರ ಮನೆಗೆ ಯಾರು ಹೋಗಿ ನೀರು ಕುಡಿದಿದ್ದಾರೆ ನೋಡಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಂಬರೀಶ್ ಅವರ ಹುಟ್ಟೂರು ಏನ್ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಅಂಬರೀಶ್ ಅವರ ಸಂಬಂಧಿ ಅಮರ್ ಅಂತ ಹೇಳಿ ಅವರ ಅಣ್ಣನ ಮಗ, ಅಂಬರೀಶ್ ಅವರ ಅಣ್ಣನ ಮಗ ಮತ್ತೆ ಅವರ ಪತ್ನಿ ವಸಂತ ಅಂತ ಹೇಳಿ ಇವರಿಬ್ರು ಕೂಡ ಡಿಸಿ ತಮ್ಮಣ್ಣ ಅವ್ರ ವಿರುದ್ಧ ಹರಿಯಾಯ್ತಿದ್ದಾರೆ. ಯಾಕೆಂದ್ರೆ ನೀವು ಸಂಬಂಧಿಕರಾಗಿ ಈ ರೀತಿ ಎಲ್ಲ ಮಾತನಾಡಬಾರ್ದು, ಒಂದ್ ವೇಳೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಈ ರೀತಿ ಮಾತನಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನೀವು ಮನೆಗೆ ಹೋದಂತ ಟೈಮ್ ನಲ್ಲಿ ಯಾರು ಊಟ ಆಗ್ತದೆ ಕಳ್ಸಿದ್ರ ನಮ್ಮ ಸುಮತ್ಗೆ ಅಂತಕ್ಕಂಥದ್ದು ಅಮ್ಮರು ಮಾತನಾಡಿದ್ದಾರೆ. ಆದ್ರೆ ಅಮ್ಮರು ಹೆಂಡತಿ ವಸಂತ ಕೂಡ ಡಿಸಿ ತಮ್ಮಣ್ಣ ಅವ್ರಿಗೆ ಸಾಕಷ್ಟು ಬುದ್ಧಿವಾದ ಹೇಳೋ ರೀತಿಯಲ್ಲಿ ಮಾತಾಡಿದ್ದಾರೆ. ನಿಮ್ಗೆ ವಯಸ್ಸಾಯ್ತು, ತಾಳ್ಮೆಯಿಂದ
ಮರ್ಯಾದೆಯಿಂದ ಮಾತಾಡೋದ್ ಕಲಿಬೇಕು, ತಂದೆ ಸಮಾನರಾಗಿ ಹಿಂಗೆಲ್ಲ ಕೀಳ್ಮಟ್ಟದ ಮಾತಾಡಬಾರ್ದು ಅಂತಕ್ಕಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ JDS ಮತ್ತೆ ಅಂಬರೀಷ್ ಅಭಿಮಾನಿಗಳು ಒಂದ್ ಕಡೆ ಆದ್ರೆ, ಸಂಬಂಧಿಕರಲ್ಲೇ ಒಂದ್ ರೀತಿ ಒಂದ್ ಬೆಳವಣಿಗೆ ಟಿಕೆಟ್ ನಿಂತಿರ್ತಕ್ಕಂಥದ್ದು. DC ತಮ್ಮಣ್ಣ ಮತ್ತೆ ಅಂಬರೀಷ್ ಇಬ್ರು ಕೂಡ ಸಂಬಂಧಿಕರಾಗಿದ್ದಾರೆ. ಹೀಗಾಗಿ ಸಂಬಂಧಿಕರಲ್ಲೇ ಈ ರೀತಿ ಒಡಕು ತಂದ್ಮಡಗಿರ್ತಕ್ಕಂಥದ್ದು ನಿಜಕ್ಕೂ ಏನು ಈ ರಾಜಕಾರಣದಲ್ಲಿ ಎಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತಕ್ಕಂಥದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಿರ್ತಕ್ಕಂಥ ಮಂಡ್ಯ ರಾಜಕಾರಣ ಈಗ ಮತ್ತಷ್ಟು ರಂಗನ್ನ ಪಡ್ಕೋತಾ ಇದೆ. ಇದು ಎಲ್ಲ ಬೆಳವಣಿಗೆಗಳಿಗೆ ಬಗ್ಗೆ DC ತಮ್ಮಣ್ಣ ಅವರು ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹೀಗಾಗಿ ಈ ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈ ರೀತಿಯಾದ ಒಂದು ಬೆಳವಣಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಥ್ಯಾಂಕ್ ಯು ರವಿ.